ಕಾಲ್ತುಳಿತ ಬಳಿಕ ಕೆಎಸ್ಎ ವಿರುದ್ಧ ಮತ್ತೊಂದು ದೊಡ್ಡ ಆರೋಪ ಈಗ ಕೇಳಿಬರ್ತಿದೆ. ಕ್ರಿಕೆಟ್ ಸಂಸ್ಥೆಯಲ್ಲೂ ಈಗ ಕಮಿಷನ್ ಸದ್ದು ಕೇಳಿಬರ್ತಾ ಇದೆ. ಸದ್ಯ ಕೆಎಸ್ಎ ವಿರುದ್ಧ ಮತ್ತೊಂದು ದೊಡ್ಡ ಮಟ್ಟದ ಆರೋಪ ಕೇಳಿಬರ್ತಾ ಇದೆ. ಕ್ರಿಕೆಟ್ ಸಂಸ್ಥೆಯಲ್ಲೂ ಕೂಡ ಈಗ ಕಮಿಷನ್ ವಿಚಾರ ನೋಡಿ. ಕರ್ನಾಟಕ ಕ್ರಿಕೆಟ್ ಸಂಸ್ಥೆಯ ಬೃಹತ್ ಕರ್ಮಕಾಂಡ ಇದು. ಕೆಎಸ್ಎ ಸಂಸ್ಥೆ ವಿರುದ್ಧ ಕಮಿಷನ್ ಆರೋಪಗಳ ಮೇಲೆ ಆರೋಪ ಬರ್ತಾ ಇದೆ. ಬಿಲ್ ಅನ್ನ ಕ್ಲಿಯರ್ ಮಾಡೋದಕ್ಕೆ ಗುತ್ತಿಗೆದಾರರ ಬಳಿ ಕಮಿಷನ್ಗೆ ಬೇಡಿಕೆಯನ್ನ ಇಟ್ಟಿದ್ದಾರಂತೆ. 20% ಕಮಿಷನ್ಗೆ ಬೇಡಿಕೆಯನ್ನ ಇಟ್ಟಿರುವಂತ ಕೆಎಸ್ಎ ಗುತ್ತಿಗೆ ಕಂಪನಿಯಿಂದ ಸದ್ಯ ಕೆಎಸ್ಎ ಮೇಲೆ ಗಂಭೀರ ಆರೋಪಗಳು ಬರ್ತಿವೆ. ಫಿಡೆಲಿಟೀಸ್ ಕಂಪನಿಯಿಂದ ಕೆಎಸ್ಎ ವಿರುದ್ಧ ಮಹತ್ವದ ಆರೋಪವನ್ನು ಮಾಡ್ತಿದ್ದಾರೆ. ಕಾಮಗಾರಿಯನ್ನ ಮಾಡಿಸಿಕೊಂಡು ಗುತ್ತಿಗೆದಾರರಿಗೆ ಬಿಲ್ ಪಾವತಿಸದೆ ಈ ರೀತಿಯಾಗಿ ಸತಾಯಿಸುತ್ತಿದ್ದಾರೆ ಅನ್ನೋದಾಗ ಆರೋಪ ಮಾಡ್ತಿದ್ದಾರೆ. 20ಕ್ಕೂ ಹೆಚ್ಚು ಗುತ್ತಿಗೆದಾರರಿಗೆ ಹಣವನ್ನ ಪಾವತಿ ಮಾಡಿಲ್ಲ ಅನ್ನೋದು ಸದ್ಯ ಗೊತ್ತಾಗ್ತಿದೆ. ಹಣವನ್ನ ಪಾವತಿ ಮಾಡದೆ ಕಮಿಷನ್ ನೀಡೋದಕ್ಕೆ ಒತ್ತಾಯ ಮಾಡ್ತಿದ್ದಾರಂತೆ. ಒಪ್ಪದೇ ಇರೋದಕ್ಕೆ ಕಮಿಷನ್ ಕೊಡೋದಕ್ಕೆ ಇವ್ರು ಯಾವಾಗ ಒಪ್ಪಲ್ಲ, ಅದಕ್ಕೆ ಆಗ ಹಣವನ್ನ ರಿಲೀಸ್ ಮಾಡೋದಕ್ಕೂ ಕೂಡ ಆಟ ಆಡಿಸಿದ್ದಾರೆ. ಎಷ್ಟು ಮೊತ್ತ ಗೊತ್ತೇನು? 15 ಕೋಟಿಗೂ ಅಧಿಕ ಬಿಲ್ ನೀಡೋದಿರೋದು ಬಾಕಿ ಇದೆ. ಈಗ 15 ಕೋಟಿ ಹಣವನ್ನ ಕೊಡಬೇಕು. ಸ್ಟೇಡಿಯಂನಲ್ಲಿ ವಿವಿಧ ಕಾಮಗಾರಿಯನ್ನ ಮಾಡಿರುವಂತಹ ಈ ಎಲ್ಲ ಕಂಪನಿಗಳು, ಫೆಡೆಲಿಟೀಸ್ ಕಂಪನಿ 1.80 ಕೋಟಿ ಬಿಲ್ ನೀಡದೆ ಸದ್ಯ ಅಧಿಕಾರಿಗಳು ಚೆಲ್ಲಾಟವನ್ನು ಆಡ್ತಿದ್ದಾರೆ ಅನ್ನೋದಾಗಿ ಆರೋಪ ಮಾಡಲಾಗಿದೆ. ಈಗ ಲಾಸ್ಟ್ ವೀಕಲ್ಲಿ ಇವರು ನಿವೃತ್ತ ಇಂಜಿನಿಯರು ಮಲ್ಲಿಕಾರ್ಜುನ ಸ್ವಾಮಿ ಅಂತ ಒಬ್ಬರಿದ್ದಾರೆ. ಅವ್ರ ಕಡೆಯಿಂದನೇ ಈಗ ಒಂದು ಇವ್ಯಾಲ್ಯೂಯೇಷನ್ ಆಗಿದೆ. ಈಗ ಎಷ್ಟನೇ ಸರಿ ಇವ್ಯಾಲ್ಯೂಯೇಷನ್ ಅಂತ ನಮ್ಮ ಕಡೆಯವ್ರಿಗಂತೂ ಲೆಕ್ಕ ಆಗಿದೆ. ಒಟ್ಟು ಎಷ್ಟು ಬರಬೇಕು? 2,39,00,000 ಆಗಿದೆ. ಅವ್ರೀಗ ನಮಗೆ 1,88,00,000 ಕೊಡ್ತೀನಿ ಅಂತ ಹೇಳಿದ್ದಾರೆ. ಇಲ್ಲಿವರೆಗೂ ನಮಗೆ ಯಾವ ರೀತಿ ₹1 ಹಾಕಿಲ್ಲ. ಭಾಳ ಕಷ್ಟದಲ್ಲಿದ್ದೀವಿ. ನಮಗೆ ಕೆಎಸ್ಸಿ ಅವ್ರಿಗೆ ಕೇಳ್ತಾ ಇದ್ದೀನಿ, ದಯವಿಟ್ಟು ನಮಗೆ ದಯಮಾಡಿ ನಮಗೆ ಪೇಮೆಂಟನ್ನು ಮುಗಿಸ್ಕೊಡಿ. ನಮಗೆ ಇನ್ನೂ ನಮಗೆ ಬ್ಯಾಂಕ್ ಜೊತೆ ಹೋರಾಡ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೀನಿ. ಈ ಸ್ಟ್ಯಾಂಪಿಡ್ ಕೇಸಲ್ಲಿ ಟರ್ಮಿನೇಟ್ ಆದ್ರಲ್ಲ, ಅದು ರಾಜೀನಾಮೆ ಕೊಟ್ರಲ್ಲ, ಅವರೇ ತಾನೇ ಸೆಕ್ರೆಟರಿ ಶಂಕರ್? ಖಂಡಿತವಾಗ್ಲೂ ಅವರು ಶಂಕರ್ ಮತ್ತು ಟ್ರೆಜರ್ ಜಯರಾಮ್ ಅಂತ ಇವರು ಇದ್ದಾಗ ಇವರಿಗೊಂದು ಇರೋ ಪವರ್ ಹೆಂಗಿತ್ತಂದರೆ ರಾಜ ವೈಭೋಗದಲ್ಲಿ ಕೂತಿದ್ದವರು. ಬಟ್ ಇವರಿಗೆ ಗುತ್ತಿಗೆದಾರರು ಅಂದರೆ ಕಾಣಿದ್ರೆ ಒಂಥರ ಏನೋ ಒಂಥರ ಅಸಡ್ಡೆ. ಬಿಡಿ, ನಾಳೆ ಬರಲಿ ನಾಡಿದ್ದು ಬರಲಿ ಅಂತ ಹೇಳ್ಕೊಂಡಿರ್ತಾರೆ. 20% ಕಮಿಷನ್ ಏನಾದರೂ ಕೇಳ್ತೀವಿ. 20% ಅವರು ಸೆಟ್ಲ್ಮೆಂಟಿಗೆ ಬನ್ನಿ ಅಂತ ಹೇಳಿದ್ರು. ಸೆಟ್ಲ್ಮೆಂಟ್ ಅಂತ ಹೇಳಿದ್ರೆ ನಮಗೆ ಈಗ 2,39,00,000 ಆಗಿರೋದ್ರಿಂದ ಅದರಲ್ಲಿ ಮಧ್ಯದಲ್ಲಿ ನಿಮ್ಗೆ ಬ್ರೇಕ್ಔಟಲ್ಲಿ ಆಗ್ಬಿಟ್ಟು ನಮಗೆ ಬೇಡ, ನಮಗೆ 1,88,00,000 ನಮಗೆ ಕೊಡೋಕ್ಕಾಗೋದು ಅಂತ ಹೇಳಿ ಈ ಥರ ಸೆಟ್ಲ್ಮೆಂಟಿಗೆ ಬಂದಾಗ ಸೊ ಇದು ನಮಗೇನಾಗಿದೆ, ಇದು ಮಾಡ್ಕೊಳ್ತಿದ್ರೆ ಇದನ್ನು ಬರಲ್ಲ ಅಂತಲೂ ಕೂಡ ನಮಗೆ ಬೆದರಿಕೆ ಅನ್ನೋದು ಶಂಕರ್ ಅವರು ನಮಗೆ ಹಾಕಿದ್ರು. ನಮಗೆ ಇದ್ರ ಬಗ್ಗೆ ತುಂಬ ಅಸಮಾಧಾನ ಆಗಿದೆ. ನಮಗೆ ಕೆಎಸ್ಸಿ ಏನಾದರೂ ನಮಗೆ ಇವತ್ತಿನ ಈ ಸ್ಥಿತಿ ಕಾರಣ ನಮಗೆ ಕೆಎಸ್ಸಿ ಅವರು ನಮಗೆ ತುಂಬ ಗುರಿ ಮಾಡಿದ್ದಾರೆ. ಈಗ ಲಾಸ್ಟ್ ವೀಕಲ್ಲಿ ಇವರು ನಿವೃತ್ತ ಇಂಜಿನಿಯರು ಮಲ್ಲಿಕಾರ್ಜುನ ಸ್ವಾಮಿ ಅಂತ ಒಬ್ಬರಿದ್ದಾರೆ. ಅವ್ರ ಕಡೆಯಿಂದನೇ ಈಗ ಒಂದು ಇವ್ಯಾಲ್ಯೂಯೇಷನ್ ಆಗಿದೆ. ಈಗ ಎಷ್ಟನೇ ಸರಿ ಇವ್ಯಾಲ್ಯೂಯೇಷನ್ ಅಂತ ನಮ್ಮ ಕಡೆಯವ್ರಿಗಂತೂ ಲೆಕ್ಕ ಆಗಿದೆ. ಒಟ್ಟು ಎಷ್ಟು ಬರಬೇಕು? 2,39,00,000 ಆಗಿದೆ. ಅವ್ರೀಗ ನಮಗೆ 1,88,00,000 ಕೊಡ್ತೀನಿ ಅಂತ ಹೇಳಿದ್ದಾರೆ. ಇಲ್ಲಿವರೆಗೂ ನಮಗೆ ಯಾವ ರೀತಿ ₹1 ಹಾಕಿಲ್ಲ. ಭಾಳ ಕಷ್ಟದಲ್ಲಿದ್ದೀವಿ. ನಮಗೆ ಕೆಎಸ್ಸಿ ಅವ್ರಿಗೆ ಕೇಳ್ತಾ ಇದ್ದೀನಿ, ದಯವಿಟ್ಟು ನಮಗೆ ದಯಮಾಡಿ ನಮಗೆ ಪೇಮೆಂಟನ್ನು ಮುಗಿಸ್ಕೊಡಿ. ನಮಗೆ ಇನ್ನೂ ನಮಗೆ ಬ್ಯಾಂಕ್ ಜೊತೆ ಹೋರಾಡ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೀನಿ. ಈ ಸ್ಟ್ಯಾಂಪಿಡ್ ಕೇಸಲ್ಲಿ ಟರ್ಮಿನೇಟ್ ಆದ್ರಲ್ಲ, ಅದು ರಾಜೀನಾಮೆ ಕೊಟ್ರಲ್ಲ, ಅವರೇ ತಾನೇ ಸೆಕ್ರೆಟರಿ ಶಂಕರ್? ಖಂಡಿತವಾಗ್ಲೂ ಅವರು ಶಂಕರ್ ಮತ್ತು ಟ್ರೆಜರ್ ಜಯರಾಮ್ ಅಂತ ಇವರು ಇದ್ದಾಗ ಇವರಿಗೊಂದು ಇರೋ ಪವರ್ ಹೆಂಗಿತ್ತಂದರೆ ರಾಜ ವೈಭೋಗದಲ್ಲಿ ಕೂತಿದ್ದವರು. ಬಟ್ ಇವರಿಗೆ ಗುತ್ತಿಗೆದಾರರು ಅಂದರೆ ಕಾಣಿದ್ರೆ ಒಂಥರ ಏನೋ ಒಂಥರ ಅಸಡ್ಡೆ. ಬಿಡಿ, ನಾಳೆ ಬರಲಿ ನಾಡಿದ್ದು ಬರಲಿ ಅಂತ ಹೇಳ್ಕೊಂಡಿರ್ತಾರೆ. 20% ಕಮಿಷನ್ ಏನಾದರೂ ಕೇಳ್ತೀವಿ. 20% ಅವರು ಸೆಟ್ಲ್ಮೆಂಟಿಗೆ ಬನ್ನಿ ಅಂತ ಹೇಳಿದ್ರು. ಸೆಟ್ಲ್ಮೆಂಟ್ ಅಂತ ಹೇಳಿದ್ರೆ ನಮಗೆ ಈಗ 2,39,00,000 ಆಗಿರೋದ್ರಿಂದ ಅದರಲ್ಲಿ ಮಧ್ಯದಲ್ಲಿ ನಿಮ್ಗೆ ಬ್ರೇಕ್ಔಟಲ್ಲಿ ಆಗ್ಬಿಟ್ಟು ನಮಗೆ